ಏನು ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖ್ಯವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನು, ಒಂದು ಉದ್ದೇಶನ ಇಟ್ಕೊಂಡು ಬಂದಿದ್ದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನು ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನು ನೀಡೋ ಮುಖ್ಯವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖ್ಯವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇದು ಲೈಟ್ ಬಾಯ್ಸ್ ಇರ್ಬೋದು ಅಥವಾ ಕಾರ್ಮಿಕರಿರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದರೆ ವೃತ್ತಿ ಮಾಡ್ತಾ ಇರೋವಂಥವ್ರಿಗೆ ಉದ್ಯೋಗಾವಕಾಶವನ್ನು ಕೂಡ ಚಿತ್ರಗಳನ್ನು ಮಾಡೋ ಮುಖ್ಯವಾಗಿ ಅವ್ರಿಗೊಂದು ಉದ್ಯೋಗ ನಡೆದಂಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನು ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನು ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಸ್ಕ್ರಿಪ್ಟ್ ಆಧಾರ ಫೈನಲೈಸ್ ಆಗಿದೆ ಸರ್. ಈಗಾಗಲೇ ರಾವೆನ್ ಅನ್ನೋ ಚಿತ್ರವನ್ನು ಈಗಾಗಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಅಂದರೆ ಇನ್ನು ನನ್ನ ಪ್ರಕಾರ ಸೆಪ್ಟೆಂಬರ್ 11, ಅಂದರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ, ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದ ಮಂತ್ರ ಕೂಡ ನಡೀತಾ ಇದೆ. ಅದು ಮೇಬಿ ಇನ್ನೊಂದು ವರ್ಷ. ಸರ್, ನಿಮ್ಮ ಪ್ರೊಡಕ್ಷನಿಂದ ಹೊಸಬರುಗಳಿಗೆಲ್ಲ ಚಾನ್ಸ್ ಕೊಡ್ತೀರಾ ಸರ್? ಖಂಡಿತ. ಯಾಕಂದರೆ ರಾವೆನ್ ಚಿತ್ರದಲ್ಲಿ ನಾವು ಕೊಟ್ಟಿರೋದೆಲ್ಲ ಹೊಸಬರಿಗೆ ಅವಕಾಶ. ನಿಮಗೆಲ್ಲ ದಿಲೀಪ್ ಹೀರೋ ಆಗಿ ನಟಿಸಿದ್ದಾರೆ. ಅದೇ ರೀತಿ ಜೊತೆಯಲ್ಲಿ ಸೀರಿಯಲ್ ಇದ್ದಂತಹ ನಮ್ಮ ದೇವಯ್ಯ ಅವರು, ಅಂದರೆ ಅನಿರುದ್ಧ ಸರ್ ಆದ್ಮೇಲೆ ಇನ್ನೊಬ್ಬರು ಇದ್ದಾರೆ ದೇವಯ್ಯ ಅಂತ, ಅವರು ಇದರಲ್ಲಿ ಅವರು ಕೂಡ ನಾಯಕರಾಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಹೊಸಬ್ರೆ. ಮತ್ತು ಸ್ವಪ್ನ ಶೆಟ್ಟಿಗರ್ ಅಂತ ಅವರು ಕೂಡ ಹೊಸಬ್ರೆ ಹೀರೋಯಿನ್ನು, ಅವರು ಕೊಟ್ಟಿದ್ದೀವಿ. ಮತ್ತು ಮಂಗಳೂರು ದಿನೇಶ್ ಅವರು ಈ ಚಿತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಸುಚೇಂದ್ರ ಪ್ರಸಾದ್ ಅವರು ಹಿರಿಯ ನಟರು, ಅವರು ಕೂಡ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ರೀತಿ ತುಂಬ ದೊಡ್ಡ ಒಂದು ತಾರಾಗಣ ಇರುವಂತಹ, ಮತ್ತು ಡಾಕ್ಟರ್ ಲೀಲಾ ಮೋಹನ್ ಅವರು ಮಾಡಿದ್ದಾರೆ, ಶ್ರೇಯಸ್ ಅವರು ಮಾಡಿದ್ದಾರೆ, ರಾಘವೇಂದ್ರ ಅವರು ಮಾಡಿದ್ದಾರೆ. ಈ ಥರ ಅಂದರೆ ತುಂಬ ದೊಡ್ಡ ಒಂದು ಚಿತ್ರತಂಡದಲ್ಲಿದೆ. ಅದೇ ರೀತಿ ನಿರ್ದೇಶಕರು, ನಮ್ಮ ನಿರ್ದೇಶಕರಷ್ಟೇ ಭಾಳ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ವೇದವರು. ಹಾಗೆ ಮ್ಯೂಸಿಕ್ಕನ್ನು ಮ್ಯಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ DOP ರಾಕೇಶ್ ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಒಂಥರ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಒಂಥರ ಸಸ್ಪೆನ್ಸ್, ಥ್ರಿಲ್ಲರ್, ಆ ರೀತಿಯಾದಂಥ ಒಂದು ಚಿತ್ರ ಸೆಪ್ಟೆಂಬರ್ 11ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಆಗೋದಕ್ಕೆ. ಬರೀ ನಮ್ಮ ಈ ಕರ್ನಾಟಕ ಅಲ್ಲ, ಆಲ್ ಓವರ್ ಎಲ್ಲ ಕಡೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡ್ತೀರಾ ಸರ್? ಸರ್, ಈಗ ಕನ್ನಡದಲ್ಲಿ ಫಿಕ್ಸ್ ಮಾಡಿದ್ದೀವಿ. ಅದೇ ರೀತಿ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಡಬ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ವೀಕಲ್ಲೇ ಒಂದು ಮೀಟಿಂಗ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿ ಸೆಪ್ಟೆಂಬರಿಂದ ನಮಗೆ 2 ತಿಂಗಳು ಅವಕಾಶ ಇರೋದ್ರಿಂದ ಪ್ಲ್ಯಾನ್ ಮಾಡಿ ಮೋಸ್ಟ್ ಆಫ್ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 11ಕ್ಕೆ ರಾವೆನ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಸರ್, ಇವತ್ತು ಸಿನಿ ಪ್ರೇಕ್ಷಕರಂದ್ರೆ ಕನ್ನಡ ಚಿತ್ರೋದ್ಯಮ, ಕನ್ನಡ ಚಿತ್ರರಂಗ. ಹಾಗಾಗಿ ಕನ್ನಡ ಚಿತ್ರೋದ್ಯಮದ ಅನೇಕ ದಿಗ್ಗಜರುಗಳು ಏನು ಡಾಕ್ಟರ್ ರಾಜ್ಕುಮಾರ್ ಅವರಿರ್ಬೋದು, ಹರ್ಷವರ್ಧನ್ ಅವರಿರ್ಬೋದು, ಅಂಬರೀಷ್ ಅವರಿರ್ಬೋದು, ಶಂಕರಣ್ಣ ಇರ್ಬೋದು, ಈ ರೀತಿ ಅಂದರೆ ಘಟಾನುಘಟಿಗಳು, ಅಂದರೆ ಖಳನಾಯಕ ನಟರುಗಳಿರ್ಬೋದು, ಅಂದರೆ ನಿರ್ದೇಶಕರುಗಳಿರ್ಬೋದು, ಈ ರೀತಿ ಅನೇಕ ದಿಗ್ಗಜರುಗಳು ಈ ಕನ್ನಡ ಚಿತ್ರೋದ್ಯಮದ ಕಟ್ಟಿ ಬೆಳೆಸಿದ್ದಾರೆ. ಹಾಗಾಗಿ ಆ ಚಿತ್ರೋದ್ಯಮವನ್ನು ಮುಂದಕ್ಕೆ ಮುಂದೆ ಬರುವಂತಹ ಸಾಕಷ್ಟು ಜನ ನಿರ್ಮಾಪಕರು, ಎಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರೋದ್ಯಮವನ್ನು ತೆಗೆದುಕೊಂಡು ಹೋಗಬೇಕಂದ್ರೆ ಒಳ್ಳೆಯ ಸಮಾಜವಾದಿ ಚಿತ್ರಗಳನ್ನು ನಾವು ಕೊಟ್ಟಾಗ ಪ್ರೇಕ್ಷಕರು ಖಂಡಿತ ಒಂದು ಚಿತ್ರವನ್ನು ಗೆಲ್ಲಿಸ್ತಾರೆ, ನೋಡ್ತಾರೆ. ನಾವು ಒಳ್ಳೆಯ ಚಿತ್ರಗಳನ್ನು ಕೊಡದೆ ಅವರು ಬಂದಿಲ್ಲ ಅಂತ ಹೇಳೋದ್ರಿಂದ ನಾವು ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು. ಹಾಗಾಗಿ ಕನ್ನಡ ಚಿತ್ರೋದ್ಯಮ ಇಡೀ ಪ್ರಪಂಚದ ಯಾವುದೇ ಚಿತ್ರೋದ್ಯಮಕ್ಕಿಂತ ಕಡಿಮೆ ಏನಿಲ್ಲ. ಹಾಗಾಗಿ ಬಾಲಿವುಡ್, ಹಾಲಿವುಡ್ ಎಲ್ಲ ಎವರ್ಗ್ರೀನ್ ಸೂಪರ್
ಬರುತ್ತೆ. ಸ್ಯಾಂಡಲ್ ಅಂದರೆ ಈಗ ನಂಬರ್ 1 ಆಗೈತಲ್ಲ ಸರ್ ನಮ್ಮ ಸ್ಯಾಂಡಲ್ವುಡ್ KGF ಬಂದ ಮೇಲೆ ನಂಬರ್ 1 ಆಗೈತೆ. KGF, ಕಾಂತಾರ ಮತ್ತು ಈ ಅದ್ಭುತ ಚಿತ್ರಗಳನ್ನು ಕನ್ನಡ ಚಿತ್ರರಂಗ ನಿಜವಾಗ್ಲೂ ಇವತ್ತು ಬೇರೆ ಲೆವೆಲಲ್ಲಿ ಅದನ್ನು ನಾವು ಎಲ್ಲರೂ ಒಳ್ಳೆಯ ಚಿತ್ರಗಳನ್ನು ಕೊಡೋ ಮುಖ್ಯವಾಗಿ ಜನ ಕನ್ನಡ ಪ್ರೇಕ್ಷಕರಿಗೆ ಮನರಂಜಿಸಬೇಕು. ಅವ್ರಿಗೆ ಕೂಡ ಬೋರ್ ಆಗ್ಬಾರ್ದು ಕೊಟ್ಟು, ಯಾಕಂದರೆ ಚಿತ್ರ ನೋಡೋದಕ್ಕೆ ಒಂದು ಅವರು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಅವರು ತಮ್ಮ ಒತ್ತಡಗಳು ಕೆಲಸಗಳು ರಿಲ್ಯಾಕ್ಸ್ಗೆ ಅಥವಾ ಒಂದು ಏನೋ ಮೆಸೇಜ್ ತಗೊಳ್ಳೋಕ್ಕೆ ಅಥವಾ ಒಂದು ಎಂಜಾಯ್ ಅಂತ ಚಿತ್ರವನ್ನು ನೋಡೋಕ್ಕೆ ಬರ್ತಾರೆ. ಅದು ಬಂದಾಗ ನಾವು ಅವ್ರಿಗೆ ಖುಷಿಯನ್ನು ನೀಡಬೇಕು, ಒಂದು ಎಂಟರ್ಟೈನ್ಮೆಂಟ್. ಅವ್ರಿಗೆ ಬೋರ್ ಆಗೋ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಅವ್ಗಳ ಒಂದು ಏನು ಅಪೇಕ್ಷೆ ಇದೆ ಒಳ್ಳೆ ಚಿತ್ರ ಕೊಡಬೇಕು ವಿಶ್ವ ಪ್ರೊಡಕ್ಷನ್ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಕನ್ನಡ ಚಿತ್ರಕ್ಕೆ ನಮ್ಮದು ಒಂದು ಅಳಿಲ್ ಸೇವೆಯನ್ನು ನಿರಂತರವಾಗಿ ಮಾಡೋಣ ಅಂತ ಹೇಳಿ ಈ ವಿಶ್ವ ಪ್ರೊಡಕ್ಷನ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಈ ನಿಮ್ಮ ಸಂಸ್ಕೃತಿ ಮಾಡುವ ಮನಪೂರ್ವಕವಾದ ನಮಸ್ಕಾರ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ತೆಗೆದುಕೊಂಡು ಥಿಯೇಟರ್ಗೆ ನೋಡಿ. ಗೊತ್ತು ಇವತ್ತು OTT ಎಲ್ಲ ಬಂದಾದಮೇಲೆ ಭಾಳಷ್ಟು ಚಿತ್ರಗಳು ಈಗ 15 ತಿಂಗಳಲ್ಲೆಲ್ಲ OTT ಬಂದ್ಬಿಡುತ್ತೆ. ಆದರೂ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಿಗೆ ಚಿತ್ರಗಳನ್ನು ನೋಡಿದ್ರೇ ಕನ್ನಡ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಆಗೋದು. ದಯವಿಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಈಗಾಗಲೇ ಅನೇಕ ನಿರ್ಮಾಪಕರು ಕೊಡ್ತಾ ಇದ್ದಾರೆ. ಇಷ್ಟ ಆಗುವಂಥ ಚಿತ್ರಗಳನ್ನು ಪೂರ್ಣವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ನಿರಂತರವಾಗಿ ಸೇವೆಯಲ್ಲಿ ನಿರತರಾಗಿರುತ್ತೆ ಅಂತ ಈ ಮುಖಾಂತರ ಸೆಪ್ಟೆಂಬರ್ 11 ರಾಬೆಲ್ ಚಿತ್ರ ರಾಜ್ಯಾದ್ಯಂತ ವಿಶ್ವಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಬೇಕು ಅಂತ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಹಾಗೆ ನನ್ನ ಪ್ರೀತಿಯ ಮೀಡಿಯಾ ಮಿತ್ರರು ಕೂಡ ಅಷ್ಟೇ, ನೀವೆಲ್ಲ ನಮ್ಗಳು ಕಂಡಿದ್ದಂಗೆ, ಯಾಕಂದರೆ ನಮ್ಗಳ ಮತ್ತು ಪ್ರೇಕ್ಷಕರ ನಡುವೆ